ರಾಜ್ಯದಲ್ಲಿ ದೊಡ್ಡ ಜಿಲ್ಲೆಯಾಗಿರುವಂತಹ ಬೆಳಗಾವಿಯನ್ನ ವಿಭಜನೆ ಮಾಡಿ ಎನ್ನುವ ಕೂಗು ಮತ್ತೆ ಮತ್ತೆ ಸದ್ದು ಮಾಡ್ತಾ ಇದೆ. ಬೆಳಗಾವಿಯನ್ನ ವಿಭಜಿಸಿ ಗೋಕಾಕ್ ಅನ್ನ ಜಿಲ್ಲೆಯನ್ನಾಗಿ ಮಾಡಿ ಅಂತ ಗೋಕಾಕ್ ಜಿಲ್ಲಾ ಸಮಿತಿಯ ವತಿಯಿಂದ ಶನಿವಾರ ಗೋಕಾಕ್ ನಗರದ ಹಿಲ್ಸ್ ಗಾರ್ಡನ್ನಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಜಿಲ್ಲಾ ಚಾಲನಾ ಸಮಿತಿ ಅಧ್ಯಕ್ಷರಾದ ಮುರುಘಾ ರಾಜೇಂದ್ರ ಸ್ವಾಮೀಜಿ ಹಾಗೂ ರಾಜಕೀಯ ಧುರೀಣ ಅಶೋಕ್ ಪೂಜಾರಿ ನೇತೃತ್ವದಲ್ಲಿ ಗೋಕಾಕ್ ನ್ಯಾಯವಾದಿಗಳ ಸಂಘದ ವತಿಯಿಂದ ಮುಖ್ಯಮಂತ್ರಿಗಳ ಬಳಿ ಗೋಕಾಕ್ ಜಿಲ್ಲಾ ಸಮಿತಿ ನಿಯೋಗವನ್ನ ಒಯ್ಯುವ ಕುರಿತು ಚರ್ಚಿಸಿ ಮನವಿಯನ್ನು ನೀಡಲಾಯಿತು. ಈ ಸಮಯದಲ್ಲಿ ನ್ಯಾಯವಾದಿಗಳು ಸೇರಿ ಅನೇಕರು ಉಪಸ್ಥಿತರಿದ್ದರು. ಇಲ್ಲೆಲ್ಲ ನಾವು ಹೋರಾಟ ಮಾಡ್ತೀವಿ, ಅದು ನಮ್ಮ ಕೂಗತಿ ಜಿಲ್ಲಾ ಕೂಗತಿ ಸಿಎಂ ಅವ್ರಿಗೆ ನಾವು ಅಜ್ಜವ್ ನೇತೃತ್ವ ನಾವೆಲ್ಲ ಬಾರ್ ಅಸೋಸಿಯೇಷನ್ ನಾವೆಲ್ಲ ಬರ್ತೀವಿ. ಅದಕ್ಕೆ ನೀವು ಒಂದು ಡೆಲಿಗೇಷನ್ ಫಿಕ್ಸ್ ಮಾಡಿ ನಮಗೆ ಶಾರ್ಟ್ ಟೈಮ್ ಯಾಕಂದ್ರೆ ಡಿಸೆಂಬರ್ 31 ಇದರ ಪ್ರೊಸೆಸ್ ಮುಗಿಲಿಲ್ಲ ಇನ್ನು 2 ವರ್ಷ ಅದಕ್ಕೆ ರೀಅರೇಂಜ್ಮೆಂಟ್ ನಾವು. ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಏನಂದ್ರೆ ನೀವು ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿ ನೇತೃತ್ವದೊಳಗೆ ನಾವು ಡೆಲಿಗೇಷನ್ ಬರ್ತದೆ 16 ವಕೀಲರೆಲ್ಲ ಕೊಡ್ತಿದ್ದೀವಿ. ನ್ಯಾಯವಾದ ಸಂಘಟನೆ ಅದರ ನೇತೃತ್ವ ಇಡೀ ಎಲ್ಲ ವ್ಯಾಪಾರಸ್ಥರು ಮುನ್ಸಿಪಾಲಿಟಿ ಮೆಂಬರ್ಸ್ ಟೋಟಲಿ ತಾಲೂಕಾ ಮೂಲಿ ಗೋಕಾಕ್ ಜನ ಎಲ್ಲ ಬರ್ತೀವಿ. ಬಟ್ ನೀವು ಒಂದು ಡೇಟ್ ಫಿಕ್ಸ್ ಮಾಡಿ ಇಂಥದ್ದು ಸೇಮ್ ಅಪಾರ್ಟ್ಮೆಂಟ್ ನೀವು ತಗೊಂಡಿರೋದ್ರ ಅವತ್ತಿಗೆ ನಾವೆಲ್ಲ ಬರೋ ವ್ಯವಸ್ಥೆ ಮಾಡ್ಕೋತೀವಿ. ನಮಗೆ ಡೆಲಿಗೇಷನ್ ಕೂತು ಒಂದು ಅರ್ಧ ತಾಸು ಕೂತು ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಡಿಸೆಂಬರ್ 30 ಅದು ಜಿಲ್ಲಾ ರಚನೆ ಆಗುವಂತ ಸ್ಥಿತಿ ಅದು ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಹಾಕಿದ್ವಿ. ನಿಮ್ ಜವಾಬ್ದಾರಿ ಟೈಮ್ ನೀವು ಡೇಟ್ ಫಿಕ್ಸ್ ಮಾಡಿ ಕೊಟ್ಟದ್ರಿ ಡೆಲಿಗೇಷನ್ ಎಲ್ಲ ಕೂಡ ಬರ್ತೀವಿ. ನೀವು ನಮ್ಮನ್ನ ಭೇಟಿ ಮಾಡಿ ಮತ್ತೆ ನಾವು ಭೇಟಿ ಮಾಡಿಸಿದ್ರಿ ಸುಮ್ಮನೆ ಒತ್ತಡ ಹಾಕೋ ಸಲುವಾಗಿ ಮಾಡೋ ಸಂಪೂರ್ಣ ಜವಾಬ್ದಾರಿ ನೀವು ನಾವು ಹೊಂದಿದ್ದೀವಿ. ಮತ್ತು ಈಗಾಗಲೇ ಸಾಕಷ್ಟು ಶಾಸಕರ ಜೊತೆ ಮೀಟಿಂಗ್ ಮಾಡಿದ್ರೆ ಮತ್ತೆ ಅವರೆಲ್ಲ ನಿಮ್ಮ ಜೊತೆಗೆ ಅವರು ಒಪ್ಪಿಗೆ ದೃಷ್ಟಿಯಿಂದ ಮಾಡಬೇಕಾಗಿ ಮತ್ತೆ ಒಂದೇಂತಂದ್ರೆ ಈಗೇನಾದ್ರು ನೀವು ಮುತುವರ್ಜಿ ವಹಿಸಿ ಎಲ್ಲರಿಗೂ ಕೋಆರ್ಡಿನೇಷನ್ ಮಾಡಿ ಎಲ್ಲರಿಗೂ ಮನವೊಲಿಸಿ ಒಂದು ಪ್ರೊಸೆಸ್ ಮಾಡಿದ್ರೆ ಅದು ಸಾಧ್ಯ ಇದೆ. ಈಗ ಸ್ಲಿಪ್ ಆಯ್ತು ಮುಂದಿನ 2 ವರ್ಷ ಪೂರ್ಣ ಆಗುತ್ತೆ. ಹೇಗೆ ಈಗ ಜನಗಣತಿ ಆಯೋಗದವರು ಒಂದು ಸರ್ಕ್ಯುಲರ್ ಕಳಿಸಿದ್ದಾರೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಏನೇ ನೀವು ಚೇಂಜಸ್ ಮಾಡಿದ್ರೆ ತಾಲೂಕಲ್ಲಿ ಹೋಬಳಿ ಇರಲಿ ಜಿಲ್ಲಾ ಇರಲಿ ಬದಲಾವಣೆ ಮಾಡಿರ್ತಾರೆ, ಗಡಿ ಬದಲಾವಣೆ ಮಾಡಿರ್ತಾರೆ. ಡಿಸೆಂಬರ್ 30 ಆ ಪ್ರೊಸೆಸ್ ಕಂಪ್ಲೀಟ್ ಆಗಬೇಕು. ಡಿಸೆಂಬರ್ 30 ಆದ ನಂತರ ಯಾವುದೇ ಪ್ರಕಾರ ನೀವು ಮಾಡಕ್ ಬರಂಗಿಲ್ಲ. ಅತ್ಯಂತ ಜನಗಣತಿ ಪ್ರೊಸೆಸ್ ನಿಮ್ಗೆ ವೇಟ್ ಮಾಡಬೇಕು ನಾವು. ಅದು 2027 ಜೂನ್ ಮಟ್ಟ ಹೋಗೋದಿರೋದು. ಅದಕ್ಕೆ 2 ವರ್ಷ ಪೂರ ಸ್ಥಗಿತ ಆಗಿಬಿಡ್ತದೆ. ಅದಕ್ಕೆ ನೀವು ಯಾವುದೇ ಶಾರ್ಟ್ ಟೈಮ್ದಾಗ ನೀವು ನಮಗೆ ಡೇಟ್ ಫಿಕ್ಸ್ ಮಾಡಿ ನೀವು ಅಲ್ಲಿ ನಿಮ್ಮ ನೇತೃತ್ವ ಹೋರಾಟ ಮಾಡ್ತಾ ಅಜ್ಜಾರ್ ನೇತೃತ್ವ ಇಲ್ಲಿ ಬಂದ ಸಹಿತ ಡೆಲಿಗೇಷನ್ ಸಂಪೂರ್ಣ ವಿಷಯ ಪ್ರತಿಪಾದನೆ ಮಾಡ್ತೀವಿ ಅಂದ್ರೆ ನಿಮ್ದು ಅದು ಜಿಲ್ಲಾ ಆದ್ರೂ ನಿಮ್ಗೆ ಕ್ರೆಡಿಟ್ ಆಗಬೇಕು. ನಿಮ್ಗೆ